ಸಾಮಾನ್ಯ ಜ್ಞಾನ. ಭಾರತದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುವ ರಾಜ್ಯ ಕರ್ನಾಟಕ. ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿರುವ ದೇಶ ಬಾಂಗ್ಲಾದೇಶ. ಶೆವ್ರಾಯ್ ಬೆಟ್ಟಗಳು ಈ ಕೆಳಕಂಡ ರಾಜ್ಯದಲ್ಲಿ ಕಂಡುಬರುತ್ತವೆ. ತಮಿಳುನಾಡು. ಮೌಂಟ್ ಎವರೆಸ್ಟ್ ನೇಪಾಳ, ಟಿಬೆಟ್ 8848. ಗಾಡ್ವಿನ್ ಆಸ್ಟಿನ್ K2 ಭಾರತ 8611 ಎತ್ತರ. ಕಾಂಚನಜುಂಗ ನೇಪಾಳ, ಭಾರತ 8597. ಧವಳಗಿರಿ ನೇಪಾಳ 8167. ನಂಗಾ ಪರ್ವತ್ ಭಾರತ 8126. ಸ್ಮಾಲೆಸ್ಟ್ ಇನ್ ಇಂಡಿಯಾ. ಸ್ಮಾಲೆಸ್ಟ್ ಸ್ಟೇಟ್ ಗೋವಾ. ಸ್ಮಾಲೆಸ್ಟ್ ಸ್ಟೇಟ್ ಪಾಪ್ಯುಲೇಷನ್ ವೈಸ್ ಸಿಕ್ಕಿಂ. ಸ್ಮಾಲೆಸ್ಟ್ ಸ್ಟೇಟ್ ಫಾರೆಸ್ಟ್ ಏರಿಯಾ ಹರ್ಯಾಣ. ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಲಕ್ಷದ್ವೀಪ್. ಹೈಯೆಸ್ಟ್ ಇನ್ ಇಂಡಿಯಾ. ಹೈಯೆಸ್ಟ್ ಪೀಕ್ ಮೌಂಟ್ K2. ಹೈಯೆಸ್ಟ್ ವಾಟರ್ಫಾಲ್ ಜೋಗ್ ಫಾಲ್ಸ್. ಹೈಯೆಸ್ಟ್ ಗೇಟ್ವೇ ಬುಲಂದ್ ದರ್ವಾಜಾ. ಹೈಯೆಸ್ಟ್ ಲಿಟ್ರಸಿ ಅಮಾಂಗ್ ಸ್ಟೇಟ್ ಕೇರಳ. ಹೈಯೆಸ್ಟ್ ಟವರ್ ಕುತುಬ್ ಮಿನಾರ್. ಹೈಯೆಸ್ಟ್ ಡ್ಯಾಮ್ ಬಾಕ್ರಾ ಡ್ಯಾಮ್ ಪಂಜಾಬ್. ಹೈಯೆಸ್ಟ್ ಮಲ್ಟಿಪಲ್ ಆರ್ಕ್ ಡ್ಯಾಮ್ ಇಡುಕ್ಕಿ ಕೇರಳ. ಲಾರ್ಜೆಸ್ಟ್ ಇನ್ ಇಂಡಿಯಾ. ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಸಿಟಿ ಮುಂಬೈ. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಕೊಲ್ಲೇರು ಆಂಧ್ರ ಪ್ರದೇಶ್. ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಚಿಲ್ಕಾ ಒರಿಸ್ಸಾ. ಲಾರ್ಜೆಸ್ಟ್ ಸ್ಟೇಟ್ ರಾಜಸ್ಥಾನ್. ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಉತ್ತರ ಪ್ರದೇಶ್. ಲಾರ್ಜೆಸ್ಟ್ ಮ್ಯೂಸಿಯಂ ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ. ಲಾರ್ಜೆಸ್ಟ್ ಝೂ ಜಿಯೋಲಾಜಿಕಲ್ ಗಾರ್ಡನ್ ಕೋಲ್ಕತ್ತಾ. ಲಾರ್ಜೆಸ್ಟ್ ಡೋಮ್ ಗೋಲ್ ಗುಂಬಜ್ ಕರ್ನಾಟಕ. ಲಾರ್ಜೆಸ್ಟ್ ಮಾಸ್ಕ್ ಜಮಾ ಮಸೀದಿ ನ್ಯೂ ಡೆಲ್ಲಿ. ಲಾರ್ಜೆಸ್ಟ್ ಡೆಸರ್ಟ್ ಥಾರ್ ರಾಜಸ್ಥಾನ್. ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಮಜುಲಿ ಬ್ರಹ್ಮಪುತ್ರ. ಲಾರ್ಜೆಸ್ಟ್ ಮೊನೆಸ್ಟ್ರಿ ತವಾಂಗ್ ಮೊನೆಸ್ಟ್ರಿ ಅರುಣಾಚಲ್ ಪ್ರದೇಶ್. ಲಾರ್ಜೆಸ್ಟ್ ಕೇವ್ ಟೆಂಪಲ್ ಎಲ್ಲೋರಾ ಮಹಾರಾಷ್ಟ್ರ. ಲಾರ್ಜೆಸ್ಟ್ ಅನಿಮಲ್ ಫೇರ್ ಸೋನೆಪುರ್ ಫೇರ್ ಬಿಹಾರ್. ಲಾರ್ಜೆಸ್ಟ್ ಪ್ಲೇಟ್ಯೂ ಡೆಕ್ಕನ್ ಪ್ಲೇಟ್ಯೂ. ಲಾರ್ಜೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ ಗೋದಾವರಿ. ಲಾರ್ಜೆಸ್ಟ್ ಪ್ರಿಸನ್ ಪುಜ್ಹಾಲ್ ಜೈಲ್ ಚೆನ್ನೈ. ಲಾರ್ಜೆಸ್ಟ್ ಪ್ಲಾನೆಟೇರಿಯಂ ಬಿರ್ಲಾ ಪ್ಲಾನೆಟೋರಿಯಂ ಕೋಲ್ಕತ್ತಾ. ಲಾರ್ಜೆಸ್ಟ್ GPO ಮುಂಬೈ GPO. ಲಾರ್ಜೆಸ್ಟ್ ಚರ್ಚ್ ಸೆಂಟ್ ಕ್ಯಾಥೆಡ್ರಲ್ ಓಲ್ಡ್ ಗೋವಾ. ಲಾರ್ಜೆಸ್ಟ್ ಸಿನಿಮಾ ಥಿಯೇಟರ್ ತಂಗಮ್ ಥಿಯೇಟರ್. ಲಾರ್ಜೆಸ್ಟ್ ಎಕ್ಸಿಬಿಷನ್ ಗ್ರೌಂಡ್ ಪ್ರಗತಿ ಮೈದಾನ್ ನ್ಯೂ ಡೆಲ್ಲಿ. ಲಾರ್ಜೆಸ್ಟ್ ಆರ್ಕ್ ಡ್ಯಾಮ್ ಇಡುಕ್ಕಿ ಡ್ಯಾಮ್ ಕೇರಳ. ಲಾರ್ಜೆಸ್ಟ್ ಲೈಬ್ರರಿ ನ್ಯಾಷನಲ್ ಲೈಬ್ರರಿ ಕೋಲ್ಕತ್ತಾ. ಲಾರ್ಜೆಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿರಾಟ್. ಲಾರ್ಜೆಸ್ಟ್ ಲ್ಯಾಂಡಿಂಗ್ ಶಿಪ್ INS ಮಗ್ರಾರ್. ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್. ಲಾರ್ಜೆಸ್ಟ್ ಗುರುದ್ವಾರ ಗೋಲ್ಡನ್ ಟೆಂಪಲ್ ಅಮೃತ್ಸರ್. ಲಾರ್ಜೆಸ್ಟ್ ರೆಸಿಡೆನ್ಸ್ ರಾಷ್ಟ್ರಪತಿ ಭವನ್. ಲಾರ್ಜೆಸ್ಟ್ ರಿವರ್ ಬ್ಯಾರೇಜ್ ಫರಕ್ಕಾ ಬ್ಯಾರೇಜ್. ಲಾರ್ಜೆಸ್ಟ್ ಓಪನ್ ಯೂನಿವರ್ಸಿಟಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ನ್ಯೂ ಡೆಲ್ಲಿ. ಲಾರ್ಜೆಸ್ಟ್ ಓಷಿಯನ್ ಐಲ್ಯಾಂಡ್ ಮಿಡಲ್ ಅಂಡಮಾನ್. ಲಾಂಗೆಸ್ಟ್ ಇನ್ ಇಂಡಿಯಾ. ಲಾಂಗೆಸ್ಟ್ ಕೆನಲ್ ಇಂದಿರಾ ಗಾಂಧಿ ಕೆನಲ್. ಲಾಂಗೆಸ್ಟ್ ರಿವರ್ ಗಂಗಾ. ಲಾಂಗೆಸ್ಟ್ ಟನಲ್ ಕರ್ಬುದೆ ಕೊಂಕಣ ರೈಲ್ವೆ. ಲಾಂಗೆಸ್ಟ್ ಡ್ಯಾಮ್ ಹಿರಾಕುಡ್ ಒರಿಸ್ಸಾ. ಲಾಂಗೆಸ್ಟ್ ನ್ಯಾಷನಲ್ ಹೈವೇ NH7. ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಗೋರಖ್ಪುರ್ UP. ಲಾಂಗೆಸ್ಟ್ ಕಾರಿಡಾರ್ ರಾಮೇಶ್ವರಂ ಟೆಂಪಲ್ ಕಾರಿಡಾರ್. ಲಾಂಗೆಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಹೌರಾ ಬ್ರಿಡ್ಜ್. ಲಾಂಗೆಸ್ಟ್ ಟ್ರೇನ್ ಸರ್ವಿಸ್ ಹಿಮಸಾಗರ ಎಕ್ಸ್ಪ್ರೆಸ್. ಲಾಂಗೆಸ್ಟ್ ಬ್ರಿಡ್ಜ್ ಅನ್ನಾ ಇಂದಿರಾ ರಾಮೇಶ್ವರ್ ಟು ಮಂದಪ್. ಲಾಂಗೆಸ್ಟ್ ಗ್ಲೇಷಿಯರ್ ಸಿಯಾಚಿನ್ ಗ್ಲೇಷಿಯರ್. ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಡಾಕ್ಟರ್ ಭೂಪೇನ್ ಹಜಾರಿಕಾ ಸೇತು. ಸರಕು ಮತ್ತು ಸೇವಾ ತೆರಿಗೆ ಮುಂಬರುವ ಪರೀಕ್ಷೆಗಳಿಗೆ ನಿರೀಕ್ಷಿತ ಪ್ರಶ್ನೆಗಳು. ಭಾರತದಲ್ಲಿ GST ಜುಲೈ 1, 2017 ರಿಂದ ಜಾರಿಗೆ ಬಂದಿತು.
ದ್ವಿ-ಜಿಎಸ್ಟಿಯ ಮಾದರಿಯನ್ನು ಭಾರತ ಎಲ್ಲಿಂದ ಆಯ್ಕೆ ಮಾಡಿದೆ? ಕೆನಡಿಯನ್. ಎಷ್ಟು ರಾಷ್ಟ್ರಗಳು ಉಭಯ ಜಿಎಸ್ಟಿ ಮಾದರಿಯನ್ನು ಹೊಂದಿವೆ? ಈಗ ಕೆನಡಾ ಕೇವಲ 2 ಜಿಎಸ್ಟಿ ಮಾದರಿಯನ್ನು ಹೊಂದಿದೆ, ಆದರೆ ಈಗ ಭಾರತವು ಡ್ಯುಯಲ್ ಜಿಎಸ್ಟಿ ಮಾದರಿಯನ್ನು ಬಳಸಲಾರಂಭಿಸಿದೆ. ಜಿಎಸ್ಟಿಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಷ್ಟ್ರ ಯಾವುದು? 1954ರಲ್ಲಿ ಫ್ರಾನ್ಸ್ ಜಿಎಸ್ಟಿಯನ್ನು ಜಾರಿಗೆ ತಂದಿತು. ಜಿಎಸ್ಟಿ ಎಷ್ಟು ದೇಶಗಳನ್ನು ಅಳವಡಿಸಿಕೊಂಡಿದೆ? 160. ಕೆಳಗಿನ ದೇಶದಲ್ಲಿ ಗರಿಷ್ಠ ಜಿಎಸ್ಟಿ ತೆರಿಗೆ ಸ್ಲ್ಯಾಬ್ ಯಾವುದು? ಇತರ ದೇಶಗಳಿಗೆ ಹೋಲಿಸಿದರೆ ಭಾರತವು ಗರಿಷ್ಠ ತೆರಿಗೆ ಸ್ಲ್ಯಾಬ್ ಅನ್ನು ಹೊಂದಿದೆ, 28%. ಕೆಳಗಿನ ಯಾವ ದೇಶದಲ್ಲಿ ಎರಡನೇ ಅತ್ಯಧಿಕ ತೆರಿಗೆ ಚಪ್ಪಡಿ ಹೊಂದಿದೆ? ಅರ್ಜೆಂಟೀನಾ, 27% ಸ್ಲ್ಯಾಬ್. ಭಾರತೀಯ ಜಿಎಸ್ಟಿ ಮಾದರಿಯು ಯಾವ ರೇಟ್ ರಚನೆಯನ್ನು ಹೊಂದಿದೆ? ಭಾರತದಲ್ಲಿ ಜಿಎಸ್ಟಿ ಮಾದರಿಯು 4 ದರ ರಚನೆಯನ್ನು ಹೊಂದಿದೆ. ಅದು 5%, 12%, 18% ಮತ್ತು 28%. ಭಾರತೀಯ ಜಿಎಸ್ಟಿಯಲ್ಲಿ ಎಷ್ಟು ಬಗೆಯ ತೆರಿಗೆಗಳು ಬರುತ್ತವೆ? ಕೇಂದ್ರ ಜಿಎಸ್ಟಿ, ರಾಜ್ಯ ಜಿಎಸ್ಟಿ ಮತ್ತು ಐಜಿಎಸ್ಟಿಗಳು 3 ವಿಧದ ತೆರಿಗೆಗಳಾಗಿವೆ. ಐಜಿಎಸ್ಟಿಯಲ್ಲಿ ಐ ಎಂದರೆ ಏನು? ಇಂಟಿಗ್ರೇಟೆಡ್ ತೆರಿಗೆ. ಐಜಿಎಸ್ಟಿ ಸರ್ಕಾರಿ ಆರೋಪಿಸಿದೆ, ಕೇಂದ್ರ ಸರ್ಕಾರ. ಐಜಿಎಸ್ಟಿ ಅಡಿಯಲ್ಲಿ ಸೂಚಿಸಲಾದ ಗರಿಷ್ಠ ದರವು 28% ಆಗಿದೆ. ಭಾರತದಲ್ಲಿ ಜಿಎಸ್ಟಿಯನ್ನು ಮೊದಲು ಎಲ್ಲಿ ಪ್ರಸ್ತಾಪಿಸಲಾಯಿತು? 2000ನೇ ಇಸ್ವಿಯಲ್ಲಿ. ಜಿಎಸ್ಟಿಯು ಸರಕು ಮತ್ತು ಸೇವೆಗಳ ಬಳಕೆಗೆ ಗಮ್ಯಸ್ಥಾನ ಆಧಾರಿತ ತೆರಿಗೆಯಾಗಿದೆ. ಯಾವ ತಿದ್ದುಪಡಿ ಬಿಲ್ ಅಡಿಯಲ್ಲಿ ಜಿಎಸ್ಟಿ ಬರುತ್ತದೆ? 122ನೇ ತಿದ್ದುಪಡಿ. ಯಾವ ಕಾಯಿದೆಯಡಿ ಜಿಎಸ್ಟಿ ಪರಿಚಯಿಸಲಾಯಿತು? 101ನೇ ಕಾಯ್ದೆಯಡಿ. ಲೇಖನ ಸಂಖ್ಯೆ 279A ಆಧರಿಸಿ ಜಿಎಸ್ಟಿ ಕೌನ್ಸಿಲ್ ರಚನೆಯಾಗಿದೆ. ಜಿಎಸ್ಟಿ ಕೌನ್ಸಿಲ್ನ ಪ್ರಧಾನ ಕಚೇರಿ ಹೊಸದಿಲ್ಲಿ ಆಗಿದೆ. ಜಿಎಸ್ಟಿ ಕೌನ್ಸಿಲ್ನ ಅಧ್ಯಕ್ಷರು ಅರುಣ್ ಜೇಟ್ಲಿ. ಜಿಎಸ್ಟಿ ಹಣಕಾಸು ಮಂತ್ರಿ ಸಮಿತಿಯ ಅಧ್ಯಕ್ಷರು ಅಮಿತ್ ಮಿಶ್ರಾ. ಜಿಎಸ್ಟಿ ಬಿಲ್ ಅನ್ನು ಅನುಮೋದಿಸುವ ಮೊದಲ ರಾಜ್ಯ ಅಸ್ಸಾಂ. ಜಿಎಸ್ಟಿ ಬಿಲ್ ಜಾರಿಗೊಳಿಸಿದ ಮೊದಲ ರಾಜ್ಯ ತೆಲಂಗಾಣ. ಈಶಾನ್ಯ ರಾಜ್ಯಗಳ ಜಿಎಸ್ಟಿ ಮಿತಿ 10%, 10 ಲಕ್ಷ ಆಗಿದೆ. ಸಾಧಾರಣ ರಾಜ್ಯಗಳ ಜಿಎಸ್ಟಿ ಮಿತಿ 20 ಲಕ್ಷ. ಪ್ರತಿ ವರ್ಷ ಜುಲೈ 1 ಅನ್ನು ಜಿಎಸ್ಟಿ ದಿನವೆಂದು ಪರಿಗಣಿಸಲಾಗುವುದು ಎಂದು ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಘೋಷಿಸಿತು. ಸ್ಮಾರ್ಟ್ ಫೋನ್ಗಳನ್ನು ಜಿಎಸ್ಟಿ ಅಡಿಯಲ್ಲಿ 12% ತೆರಿಗೆ ಮಾಡಲಾಗುವುದು. ರಾಮನಗರ ಜಿಲ್ಲೆಯ ವಿಶೇಷತೆಗಳು. ಕರ್ನಾಟಕದ ರೇಷ್ಮೆ ನಗರಿ ಎಂದು ಕರೆಯಲ್ಪಡುವ ಜಿಲ್ಲೆ ನಮ್ಮ ರಾಮನಗರ. ಕರ್ನಾಟಕದ 2ನೇ ಮುಖ್ಯಮಂತ್ರಿ ಹಾಗೂ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು ರಾಮನಗರದವರು. ರಾಮನಗರ ಜಿಲ್ಲೆಯ ಮಾಗಡಿಯ ನಾಡಪ್ರಭು ಕೆಂಪೇಗೌಡರ ವಿಶ್ವವಿಖ್ಯಾತ ಬೆಂಗಳೂರಿನ ಸ್ಥಾಪಕರು. ಬೊಂಬೆಗಳ ನಗರಿ ಚನ್ನಪಟ್ಟಣದ ಬೊಂಬೆಗಳು ವಿಶ್ವಪ್ರಸಿದ್ಧವಾಗಿವೆ. ಅಮೆರಿಕದ ಶ್ವೇತಭವನವನ್ನು ಚನ್ನಪಟ್ಟಣದ ಬೊಂಬೆಗಳು ಅಲಂಕರಿಸಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯ. ಗಂಗವಂಶದ ರಾಜರ 4 ಪ್ರಮುಖವಾದ ರಾಜಧಾನಿಗಳಲ್ಲಿ ಚನ್ನಪಟ್ಟಣ ತಾಲೂಕಿನ ಮಾಕುಂದ ಎಂಬ ಊರು ಕೂಡ ಒಂದು. ಭಾರತೀಯ ಚಿತ್ರರಂಗದ ಮೈಲುಗಲ್ಲೆನಿಸಿದ ಹಿಂದಿಯ ಖ್ಯಾತ ಶೋಲೆ ಚಿತ್ರ ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಚಿತ್ರೀಕರಣಗೊಂಡಿದೆ. ರಾಮನಗರವು ಜಾನಪದ ಕಲೆಗಳಿಗೆ ಹೆಸರುವಾಸಿಯಾದ ಜಿಲ್ಲೆ. ಚನ್ನಪಟ್ಟಣ ತಾಲೂಕಿನ ಸಮೀಪ ಪ್ರಸಿದ್ಧವಾದ ಜಾನಪದ ಲೋಕವಿದೆ. ಜಾನಪದ ಗಾಯನದಲ್ಲಿ ರಾಮನಗರ ಬಾನಂದೂರು ಕೆಂಪಯ್ಯನವರು ಹೆಸರುವಾಸಿಯಾಗಿದ್ದರು. ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಪವಿತ್ರ ಸಂಗಮವಾಗುವ ಸ್ಥಳ ಕನಕಪುರದ ಸಂಗಮ ಎಂಬ ಊರಿನಲ್ಲಿದೆ. ದಕ್ಷಿಣ ಭಾರತದ ಪ್ರಖ್ಯಾತ ನಟಿಯಾದ ಪದ್ಮಭೂಷಣ ಡಾ. ಬಿ. ಸರೋಜಾದೇವಿಯವರು ಚನ್ನಪಟ್ಟಣದ ದಶವಾರ ಗ್ರಾಮದವರು. ಕನ್ನಡ ನಾಡಿನ ಖ್ಯಾತ ಸಾಹಿತಿಗಳಾದ ನಾಡೋಜ
ಜವರೇಗೌಡರ ಜನ್ಮಸ್ಥಳ. ವಿಶ್ವದಲ್ಲೇ ಇತಿಹಾಸ ಪ್ರಸಿದ್ಧ ಸುಗ್ರೀವನ ದೇವಾಲಯ ಹೊಂದಿರುವ ಸ್ಥಳ ಚನ್ನಪಟ್ಟಣ. ಗಿರಿಮರಗಳನ್ನೇ ತನ್ನ ಮಕ್ಕಳೆಂದು ಭಾವಿಸಿ ಅವುಗಳನ್ನು ಸಂರಕ್ಷಿಸಿ ಬೆಳೆಸಿ ದೇಶಕ್ಕೆ ಆದರ್ಶ ಮಹಿಳೆಯಾದ ಸಾಲುಮರದ ತಿಮ್ಮಕ್ಕ ರವರ ಊರು ಮಾಗಡಿ. ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖವಾಗಿರುವ ಅಪ್ರಮೇಯ ಎಂಬ ನಾಮದ ವಿಶ್ವದಲ್ಲೇ ಏಕೈಕ ದೇವಾಲಯವಿರುವುದು ಚನ್ನಪಟ್ಟಣದ ಸಮೀಪ ದೊಡ್ಡ ಮಳೂರು ಎಂಬ ಗ್ರಾಮದಲ್ಲಿ. ಕರ್ನಾಟಕ ರತ್ನ ಪದ್ಮಭೂಷಣ ಸಿದ್ಧಗಂಗಾ ಶ್ರೀಗಳಾದ ಡಾ ಶಿವಕುಮಾರ ಮಹಾಸ್ವಾಮಿಗಳ ಜನ್ಮಸ್ಥಳ ಮಾಗಡಿಯ ಸಮೀಪದ ವೀರಾಪುರ. ಪದ್ಮಭೂಷಣ ಬಾಲಗಂಗಾಧರನಾಥ ಸ್ವಾಮಿಗಳ ಜನ್ಮಸ್ಥಳ ಬಿಡದಿ ಸಮೀಪದ ಬಾನಂದೂರು. ಭಾರತ ದೇಶದಲ್ಲಿ ಉದ್ದ ಕೊಕ್ಕಿನ ಹದ್ದುಗಳ ಅತಿ ಹೆಚ್ಚು ಕಂಡುಬರುವುದು ರಾಮನಗರದ ರಾಮದೇವರ ಬೆಟ್ಟದಲ್ಲಿ. ದಕ್ಷಿಣ ಭಾರತದಲ್ಲಿ ಅತಿದೊಡ್ಡ ಏಕಶಿಲಾ ಬೆಟ್ಟ ಇರುವುದು ರಾಮನಗರದಲ್ಲಿ. ಮಾಧ್ವ ಪರಂಪರೆಯಲ್ಲಿ ಬಂದ ಯತಿಗಳಾದ ಬ್ರಹ್ಮಣ್ಯ ತೀರ್ಥರ ಬೃಂದಾವನ ಚನ್ನಪಟ್ಟಣದ ಅಬ್ಬೂರು ಗ್ರಾಮ. ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದ ವ್ಯಾಸರಾಯರು ಚನ್ನಪಟ್ಟಣದ ದೇವರಹೊಸ ಹಳ್ಳಿಯಲ್ಲಿ ಮುಖ್ಯ ಪ್ರಾಣ ಹನುಮಂತನ ವಿಗ್ರಹ ಸ್ಥಾಪಿಸಿದ್ದಾರೆ. ಪುರಂದರದಾಸರು ಚನ್ನಪಟ್ಟಣದ ಅಪ್ರಮೇಯ ದೇವಾಲಯದಲ್ಲಿನ ಅಂಬೆಗಾಲು ಕೃಷ್ಣನ ಮೂರ್ತಿಯನ್ನು ನೋಡಿ ಪ್ರಸಿದ್ಧ ಕೀರ್ತನೆಯಾದ ಆಡಿಸಿದಳು ಯಶೋದೆ ಸುಗುಣಾಂತರ ರಂಗನ ಅಪ್ರಮೇಯನ ಎಂಬ ಗೀತೆ ರಚಿಸಿದ್ದಾರೆ. ಪ್ರತಿಷ್ಠಿತ ಪೊಲೀಸ್ ತರಬೇತಿ ಶಾಲೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿದೆ. 1999ನೇ ಇಸವಿಯಲ್ಲಿ ಕನಕಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಖ್ಯಾತ ಸಾಹಿತಿ ಎಸ್. ಎಲ್. ಭೈರಪ್ಪನವರು ಅಧ್ಯಕ್ಷರಾಗಿದ್ದರು. ಭಾರತ ದೇಶದಲ್ಲಿ ಕಪ್ಪು ಬಣ್ಣದ ಗ್ರಾನೈಟ್ ಶಿಲೆಗೆ ಕನಕಪುರ ಪ್ರಸಿದ್ಧಿ ಪಡೆದಿದೆ. ಪ್ರಾಚೀನ ಕಾಲದಲ್ಲಿ ಚನ್ನಪಟ್ಟಣ ವೀಣೆ ತಂತಿಗಳ ತಯಾರಿಕೆಯಲ್ಲಿ ಪ್ರಸಿದ್ಧವಾಗಿದ್ದುದಕ್ಕೆ ಐತಿಹಾಸಿಕ ದಾಖಲೆಗಳಿವೆ. ಚನ್ನಪಟ್ಟಣವನ್ನು ಮೊದಲು ತಿಮ್ಮಪ್ಪ ರಾಜ ಅರಸು ಎಂಬ ಸಾಮಂತ ಆಳುತ್ತಿದ್ದರು. ಚನ್ನಪಟ್ಟಣದ ಅಬ್ಬೂರ ಸಮೀಪ ಪುರಾಣ ಪ್ರಸಿದ್ಧ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿದ್ದರಿಂದ ಈ ಭಾಗದಲ್ಲಿ ಹರಿಯುವ ನದಿಗೆ ಕಣ್ವ ನದಿ ಎಂದು ಹೆಸರು. ವಿಶಿಷ್ಟ ಸಿದ್ಧಾಂತ ಪ್ರತಿಪಾದಕರಾದ ಶ್ರೀ ರಾಮಾನುಜಾಚಾರ್ಯರು ಕೆಲವು ದಿನಗಳು ಚನ್ನಪಟ್ಟಣದ ವರದಸ್ವಾಮಿ ದೇವಾಲಯದಲ್ಲಿ ನೆಲೆಸಿ ಸಿದ್ಧಾಂತವನ್ನು ಪ್ರಚಾರ ಮಾಡಿದ್ದರು. ಚನ್ನಪಟ್ಟಣದ ಪ್ರಾಚೀನ ಹೆಸರು ಚಂದದ ಪಟ್ಟಣ. ರಾಮನಗರದ ಪ್ರಾಚೀನ ಹೆಸರು ಕ್ಲೋಸ್ಪೇಟೆ. ಕರ್ನಾಟಕ ರಾಜ್ಯದ ಏಕೈಕ ಕಾರು ತಯಾರಿಕಾ ಕಂಪನಿ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ರಾಮನಗರದ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿದೆ. ಮಾಗಡಿಯ ಸಾವನದುರ್ಗ ಬೆಟ್ಟ ಇತಿಹಾಸ ಪ್ರಸಿದ್ಧ ಹಾಗೂ ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿದೆ. ಭಾರತೀಯ ರೈಲ್ವೆ. ವಿವೇಕ್ ಎಕ್ಸ್‌ಪ್ರೆಸ್ ಅತಿ ಉದ್ದ ಮಾರ್ಗದ ರೈಲು ದಿರುಗರ್ನಿಂದ ಕನ್ಯಾಕುಮಾರಿ. ನಾಗ್ಪುರ್ ಅಜ್ನಿ ರೈಲು ಕಡಿಮೆ ಮಾರ್ಗದ ರೈಲು. ಭೋಪಾಲ್ ಶತಾಬ್ದಿ ಎಕ್ಸ್‌ಪ್ರೆಸ್ ಅತಿ ವೇಗದ ರೈಲು 155 km/ಗಂಟೆ. ವೇತುಪಲಯಂ ಊಟಿ ನೀಲಗಿರಿ ಪ್ಯಾಸೆಂಜರ್ ಅತಿ ನಿಧಾನದ ರೈಲು 10 km/h. ತ್ರಿವೆಂಡ್ರಂ ಎಚ್ ನಿಜಾಮುದ್ದೀನ್ ರಾಜಧಾನಿ ಎಕ್ಸ್‌ಪ್ರೆಸ್ ಅತಿ ಉದ್ದದ ನಿಲುಗಡೆ ರಹಿತ ರೈಲು. ಹೌರಾ ಅಮೃತಸರ್ ಎಕ್ಸ್‌ಪ್ರೆಸ್ ಅತ್ಯಧಿಕ ನಿಲುಗಡೆ ಇರುವ ರೈಲು. ಹದ್ರಾಸ್ ಮಥುರಾ ದಂಡು ರೈಲು ಪಶ್ಚಿಮ ಭಾರತದ ಮೊದಲ ರೈಲು. ಈಸ್ಟ್ ಇಂಡಿಯಾ ಕಂಪನಿ ರೈಲು ಮೊದಲ ಪ್ರಯಾಣಿಕರ ರೈಲು. ಲಕ್ನೋ ರೈಲು ನಿಲ್ದಾಣ ಹೆಚ್ಚು ರೈಲುಗಳ ನಿಲ್ದಾಣ.